ಇಲ್ಲಿ ಸ್ಪಾಟಲ್ಲಿ ಸಿಕ್ಕೈತೆ. ಈ ಸ್ಪಾಟಲ್ಲಿ ಒಂದು ಗಾಡಿ ಸಿಕ್ಕೈತೆ. ಈ ಕಡೆಗೆ ಮುಖ ಮಾಡಿ ಗಾಡಿ ನಿಲ್ಲಿಸಿ ಸಿಕ್ಕಿರೋದು. ಅನಂತರ ನಾವು ಮಾರನೇ ದಿವಸ ನಮಗೆ ನಾವು ಹೊರಗಡೆ ನಾನು ಕೆಲಸ ಇದ್ದೆ. ಅವತ್ತು ನೈಟು ನನ್ನ ಜೊತೆ ಸಕಲೇಶ್ಪುರ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ದ. ನಾವು ಗಾರ್ಡನ್ ಕೆಲಸ ಮಾಡೋದು, ನಾನು ಕಾರ್ಪೆಂಟರ್ ಕೆಲಸ ಮಾಡೋದು. ನನ್ನ ಜೊತೆ ಬರ್ತೀನಿ ಅಂತ ನಾನು ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿಬಿಟ್ಟಿದ್ದ. ಸರಿ ಬಾ ನನ್ನ ಜೊತೆ ಕೆಲಸಕ್ಕೆ ಆಯಿತು ನಾನ್ಬಿಟ್ಟು ಇವ್ರು ಓನರು, ಇವ್ರದ್ದೇ ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದೆ ನಾವು. ಆಗ ಸರಿ ಮಗ ಆಯಿತು ಕರ್ಕೊಬರ್ತೀನಿ ಅವ್ರನ್ನ, ಹೇಳು ನೀನು ಫೋನ್ ಮಾಡಿ ಅಂತಂದರು. ಅವತ್ತು ನೈಟು ಇವನು ಪೆಟ್ರೋಲ್ ಹಾಕೈತೆ ಅಂತ ಬಂದವನೆ. ಅವತ್ತು ನೈಟಿಂದ ಇವನು ಅವ್ರ ಮನೇಲೂ ಏನೋ ಅವ್ರ ಇರ್ತೀವಿ ಅವ್ರು ಕೇಳಿಲ್ಲ, ಮಾತಾಡಿಲ್ಲ, ಗಂಡ ಬಂದಿಲ್ಲ ಅಂತ ಯಾರಿಗೂ ಫೋನ್ ಮಾಡಿಲ್ಲ, ಏನಿಲ್ಲ. ಆಮೇಲೆ ನಮ್ಮ ಹುಡುಗರೆಲ್ಲವ ಇವರು ಬೆಳಗ್ಗೆಲ್ಲ ಅನುಮಾನಗೊಂಡು ಇಲ್ಲಿ ಬಂದು ಹಿಂಗೆ ನೋಡ್ಬೇಕಾರೆ ಬೈಕ್ ಇಲ್ಲಿ ಸಿಕ್ಕಿದಾಗ ಬೈಕ್ ಇಲ್ಲ ಐತೆ ಅಂತ ಇನ್ಫಾರ್ಮೇಷನ್ ಮಾಡವ್ರೆ. ಆಮೇಲೆ ಮಾಡಿಬಿಟ್ಟು ಆಮೇಲೆ ಪೊಲೀಸ್ನವರಿಗೆ ಗೌರವ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋಣ ಅಂತ ಇದು ಮಾಡಿದಾಗ ಸ್ಟೇಷನ್ಗೆ ಗೌರವ್ ಕಂಪ್ಲೇಂಟ್ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಅವರು ಬಂದಿದ್ದಾರೆ. ಅವ್ರು ಎಡ್ತಿನೂ ಬಂದಿದ್ದಾರೆ. ಬಂದು ಕಂಪ್ಲೇಂಟ್ ಮಾಡಾದ್ಮೇಲೆ ಪೊಲೀಸ್ನವರು ಬೈಕ್ ನೀವು ಅಲ್ಲಿ ಇಳಿಸ್ಬೇಡಿ ತಗೊಂಡೋಗಿ ಮನೆ ಹತ್ರ ಅಂತ ಅವರು ಹೇಳಿದರು. ಆಗ ಬೈಕ್ ತಗೊಂಡೋಗಿದ್ದು. ನಾವು 6ನೇ ದಿವಸ ಶುಕ್ರವಾರ ದಿವಸ ತುಂಬ ನೋಡಿದ್ರು ನೀರಿತ್ತು, ನೀರು ನಿಲ್ಸೋಕ್ಕೆಲ್ಲ ವ್ಯವಸ್ಥೆ ಮಾಡಿ ಅವತ್ತು ಶುಕ್ರವಾರ ನೈಟ್ ನೀರು ನಿಂತ್ಕೊಂಡಾದ್ಮೇಲೆ ಶನಿವಾರ ಬೆಳಗಿನ ಜಾವ ಹಿಂಗೆ ಚಾನಲ್ ಒಳಗಡೆ ಹುಡ್ಕೊ ಹೋಗ್ತಿದ್ದೋ ನಾವು ಎಲ್ಲ. ಒಂದು 3 ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಚಾನಲ್ ಒಳಗೆ ಕೆಳಗಡೆ ನಡ್ಕೊಂಡು ಹೋಗ್ತಿದ್ದೆ, ಎಲ್ಲರೂ ಬಾಡಿ ಏನಾದ್ರು ಸಿಕ್ಕಿದೆಯಾ ಅಂತ. ಆಮೇಲೆ ತಕ್ಷಣ ನಾವು ಇಲ್ಲೆಲ್ಲೂ ಸಿಗಲಿಲ್ಲ ಅಂತ ಗೊತ್ತಾದಾಗ ನೀರು ಕಮ್ಮಿ ಆಗಿತ್ತಲ್ಲ, ಡೈರೆಕ್ಟ್ ಕುಂಚಾಕರೆಗೆ ಹೋದಾಗ ಒಂದು ಹಳ್ಳ ಇತ್ತು. ಹಳ್ಳ ಬಿಟ್ಟು ಒಂದು ಸ್ವಲ್ಪ ಮಣ್ಣೆಲ್ಲ ಇತ್ತು. ಆ ಮಣ್ಣಿನ ಜಾಗದಲ್ಲಿ ಬಾಡಿ ಬಂದು ಮಕ್ಕಡೆ ಬಿದ್ದಿತ್ತು. ಆಮೇಲೆ ಯಾರು ತೆಗಿಯಕ್ಕೆ ಹೋಗ್ಲಿಲ್ಲ, ಬಾಡಿ ಮುಟ್ಟಕ್ಕೆ ಹೋಗ್ಲಿಲ್ಲ. ಅಗ್ನಿಶಾಮಕ ದಳದವರು ನಾವು ಕರೆಸಾದ್ಮೇಲೆ ಬಂದಾದ್ಮೇಲೆ ಅವ್ರ ಬಾಡಿ ಎಲ್ಲ ತೆಗೆದು ಬಾಡಿ ಓಪನ್ ಮಾಡಿ ತೋರಿಸಿದ್ರು. ಅದು ಮುಖದಲ್ಲಿ ಇಲ್ಲೆಲ್ಲ ಬ್ಲಡ್ ಆಗಿತ್ತು, ಇಲ್ಲೆಲ್ಲ ಇದಾಗಿತ್ತು. ಮತ್ತು ಮೀನು ಎಲ್ಲ ಇಲ್ಲಿ ಕಚ್ಚಿ ತಿಂದಿರೋದೆಲ್ಲ ಇತ್ತು. ಮೀನು ಒಂದು ಕಿವಿ ಕಟ್ಟಾದಂಗೆ ಇತ್ತು. ಅದಕ್ಕೆ ನಮಗೆ ಅನುಮಾನಗೊಂಡು ನಾವೇ ಮಾಡಿದಾಗ ಇವರಿಗೆಲ್ಲ ತಿಳಿಸಿದಾಗ ಅವರು ಯಾರು ಕಂಪ್ಲೇಂಟ್ ಬೇಡ ಅಂತ ಇದು ಮಾಡ್ತಿದ್ರು. ಅವ್ರ ಮನೆ ಕಡೆಯಲ್ಲಿ ಮನೆ ಕಡೆಯಲ್ಲಿ ಕಂಪ್ಲೇಂಟ್ ಬೇಡ ಅಂತಿದ್ರು. ಆಗ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಬಿಟ್ಟು ಆಗ ಯಾಕೆ ಕಂಪ್ಲೇಂಟ್ ಬೇಡ ಅಂತಿದ್ದೀರಾ, ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ ಇದು ಮಾಡಿದಾಗ ಆ ಕಂಪ್ಲೇಂಟ್ ಕೊಟ್ಟಾಗ ಬಾಡಿನ ಆಗ ತಗೊಂಡೋಗಿ ಒಂದು 2 ಗಂಟೆಯಲ್ಲಿ ಆಂಬುಲೆನ್ಸ್ ನಮ್ಗೆ ಕಂಪ್ಲೇಂಟ್ ಕೊಂಡು ಒಳಗೆ ಕಂಪ್ಲೇಂಟ್ ಕೊಟ್ಟು ಬಂದಾಗ ಆಗ 2 ಗಂಟೆ ಮೇಲೆ ಬಾಡಿ ತರೋಕ್ಕಾಯ್ತು. ಬಾಡಿ ತಂದು ಅವತ್ತು ಅವನು ಮಾಡ್ದನು ಸಹಿತ ಪಾರ್ಟಿ ನಮ್ಮ ಜೊತೆನೇ ಹುಡುಕಿದ್ದಾನೆ. ನೈಟು ಇಲ್ಲಿಗೂ ಬಂದಿದ್ದಾನೆ. ತುಮಕೂರು ಹತ್ರ ನೀರು ನಿಲ್ಲಿಸ್ಬೇಕಾದ್ರು ಸ್ಪಾಟಿಗೆ ಎಲ್ಲಕ್ಕೂ ಬಂದಾನೆ ಓಡಾಡ್ಕೊಂಡು. ನಮ್ಮ ಜೊತೆನೇ ಬಂದವನೆ. ನಮ್ಮ ಜೊತೆನೇ ಬಂದು ನಮಗೆ ಗೊತ್ತಿಲ್ದಂಗೆ ಅನುಮಾನವಾಗಿ ಈ ಥರ ಮಾಡಿಬಿಟ್ಟಿದ್ದಾನೆ. ಎಲ್ಲ ಹುಡುಗರು ಗ್ರಾಮಸ್ಥರು ಎಲ್ಲ ಓಡಾಡ್ಕೊಂಡು ಇದು ಮಾಡಿದ್ದಾರೆ. ಒಟ್ಟಿನ ಅವನಿಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ವಿ. ಸರ್ ಆ ಥರ ಏನು ಅನುಮಾನ ಬರೋಂಗೆ ಇರ್ತಿಲ್ಲ. ಒಟ್ಟಿನಲ್ಲ ಇವನು ಅಣ್ಣ ತಂದಿರ್ತಾರೆ. ಇದ್ರ ಮಾತ್ರ ಹೆಂಗಿದ್ರು ಅಂದರೆ ಇವ್ರ ಮನೆಗೆ ಬರೋನು, ಊಟ ತಿಂಡಿ ಎಲ್ಲನೂ ಮಾಡೋನು, ಚೆನ್ನಾಗಿದ್ದ. ಯಾರಿಗೂ ಊರಿಗೂ ಸಹಿತ ಅನುಮಾನ ಬದ್ದಂಗಿದ್ದ. ಅದರಿಂದ ನಾವು ನಿನ್ನೆ ಚೆನ್ನಾಗಾರಲ್ಲ ಅಂದ್ಬಿಟ್ಟು ನಾವು ಏನು ಅಷ್ಟೊಂದು ಇದು ಮಾಡಿತ್ತಿಲ್ಲ, ಆಕ್ರೋಶ ಪಟ್ಟಿತ್ತಿಲ್ಲ. ಅವನ ಮೇಲೆ ಅನುಮಾನ ಏನು ಇಟ್ಕೊಂಡಿತ್ತಿಲ್ಲ ನಾವು ಫಸ್ಟು. ಏನು ಕಾರಣ ಈ ರೀತಿ ಮಾಡಲಿಕ್ಕೆ? ಅವ್ರು ಏನಕ್ಕೆ ಕಾರಣ, ಕೊಲೆ ಮಾಡೋ ಕಾರಣ ಏನು? ಅವ್ರಿಬ್ರು ಸಂಬಂಧ ಏನೋ ಹೇಳ್ತಿರೋದು ಅದನ್ನ ಹೇಳು ಸರ್. ಅವ್ರ ಕಾರಣ ಅಂದ್ರೆ ಅಫೇರ್ ಅವ್ರ ಮೇಲೆ ಅಫೇರ್ ಇತ್ತು ಅಂತ ಸಂಬಂಧ ಇಟ್ಕೊಂಡು ಈ ತರ ಮಾಡಿದಾರೆ ಅಂತ ನಮಗೆ ಅದರ ಅನುಮಾನ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.